ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸಹ ಮತ್ತು ಕಲಿಕೆ ಚಾಲನೆಗೆ ಸ್ವಾಗತ. ಈ ವಿಡಿಯೋ ಮಾಡ್ತಕ್ಕಂಥ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಶಿಕ್ಷಕರಾಗಬೇಕಂತ ಯಾರು ಅಂದ್ಕೊಂಡಿರ್ತಾರಲ್ಲ ಅವರು ತಿಳಿಬೇಕಾಗಿರ್ತಕ್ಕಂಥ ಮಾಹಿತಿ ಇದಾಗಿರ್ತದೆ. ಒಟ್ಟಾರೆ 2014ರಿಂದ ಏನು ಮಾಡ್ತಾ ಇದ್ದಿರಲಿ 2014ರಿಂದ TET ಪರೀಕ್ಷೆಯನ್ನು ನಡೆಸ್ತಾ ಬಂದಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಸಿಬಲ್ ಆಗಿದೆ, ಎಷ್ಟು ಹುದ್ದೆಗಳು ಖಾಲಿ ಇವೆ, ಅದ್ರ ಜೊತೆಗೆ 2025ರಲ್ಲಿ ಎಷ್ಟು TET ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ತಿಳಿಬೇಕಾಗಿರ್ತದೆ. ಯಾಕೆಲ್ಲ ಇವೆಲ್ಲ ಮಾಹಿತಿಗಳನ್ನು ತಿಳಿಬೇಕಪ್ಪ ಅಂದರೆ ಈ ಸದ್ಯ ಕಾಂಪಿಟೇಷನ್ ಏನಿದೆ ಅದ್ರ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕಂದ್ರೆ ನೀವು ಅಧ್ಯಯನದಲ್ಲಿ ಹೆಚ್ಚು ಇನ್ನಷ್ಟು ಅಧ್ಯಯನ ಜಾಸ್ತಿ ಮಾಡ್ಬೇಕಂದ್ರೆ ನೀವು ಕಂಪಲ್ಸರಿಯಾಗಿ ಇವಿಷ್ಟು ಮಾಹಿತಿಗಳನ್ನು ಗೊತ್ತಿರಲೇಬೇಕಾಗಿರ್ತದೆ. ಮೊದಲನೇದಾಗಿ ಇಲ್ಲಿ 2025ರಲ್ಲಿ 97,383 ಅಭ್ಯರ್ಥಿಗಳು ಏನು ಮಾಡಿದ್ದಾರೆ TET ಅರ್ಹತೆಯನ್ನು ಪಡೆದಿದ್ದಾರೆ. ಇಲ್ಲಿ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಎರಡರಲ್ಲಿ ಸೇರಿಬಿಟ್ಟು ಏನು ಮಾಡಿದ್ರು ಇಲ್ಲಿ 97,383 ಅಭ್ಯರ್ಥಿಗಳು TET ಅರ್ಹತೆ ಪಡೆದಿದ್ದಾರೆ. ಹಿಂದಿಂದ ಗಮನಿಸೋದಾದ್ರೆ ನಾವಿಲ್ಲಿ 2023ರಲ್ಲಿ ಪತ್ರಿಕೆ 1ರಲ್ಲಿ 14,922. ಅದೇ ರೀತಿ ಪತ್ರಿಕೆ 2 ಅಲ್ಲಿ 49,908. ಒಟ್ಟಾರೆ 64,830 ಅರ್ಹತೆ ಏನು ಮಾಡಿದ್ರು ಇಲ್ಲಿ 2023ರಲ್ಲಿ TET ಅರ್ಹತೆಯನ್ನು ಪಡಿತಾ ಬಂದರು. ಪ್ರಶ್ನೆ ಪತ್ರಿಕೆ ಏನಾಯ್ತಿಲ್ಲ 2024ರಲ್ಲಿ ಕಠಿಣ ಆಗ್ತಾ ಬಂತು. ಹೀಗಾಗಿ ನೋಡಿ ಇಲ್ಲಿ ಕೇವಲ ಎಷ್ಟು ಸಂಖ್ಯೆ ಎಲಿಜಿಬಲ್ ಆಗಿದ್ದಾರೆ ಅಂದರೆ 14,000 ಮಾತ್ರ. ಪೇಪರ್ 1 4,000. ಅದ್ರ ಜೊತೆಗೆ ಪೇಪರ್ 2 ಅಲ್ಲಿ 10,600. ಇಷ್ಟು ಸಂಖ್ಯೆ ಮಾತ್ರ ಏನು ಮಾಡಿದ್ದಾರೆ ಇಲ್ಲಿ ಎಲಿಜಿಬಲ್ ಆಗಿದ್ದಾರೆ. ಆದರೆ ಈ ಸಲ 2025ರಲ್ಲಿ 97,000 ಅಂದರೆ ಅತಿ ಹೆಚ್ಚು ಸಂಖ್ಯೆ ಏನು ಮಾಡಿದ್ದಾರೆ ತೇರ್ಗಡೆ ಹೊಂದಿದ್ದಾರೆ. ಇಷ್ಟೇ ಅಲ್ಲ ಇಲ್ಲಿ ಮುಂದೆ ಗಮನಿಸ್ತಾ ಬನ್ನಿ, ಇದುವರೆಗೆ ಅಂದರೆ 2014ರಿಂದ 2025ರವರೆಗೆ ಎಷ್ಟು ಸಂಖ್ಯೆ ಎಲಿಜಿಬಲ್ ಆಗಿದ್ದಾರೆ TET ಅಂತ ಗಮನಿಸ್ತಾ ಬನ್ನಿ. ಅದನ್ನು ಕೂಡ ನೋಡ್ತಾ ಹೋಗೋಣ ಒಂದೊಂದಾಗಿ. ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಬನ್ನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತೀನಿ. ಮುಂದುವರೆದು ನೋಡ್ತಾ ಹೋಗೋಣ ನಾವು ಹಾಗೆ. ಇಲ್ಲಿ ಗಮನಿಸ್ತಾ ಬರ್ಬೋದು ನೀವು ಒಂದೊಂದಾಗಿ. ಇನ್ನಷ್ಟು ಮಾಹಿತಿಯನ್ನು ನಾವಿಲ್ಲಿ ಪಡಿತಾ ಹೋಗೋಣ. ನಾವಿಲ್ಲಿ TET ಪಾಸ್ ಆದರೂ ಕೂಡ ಉದ್ಯೋಗ ಅವಕಾಶವಿಲ್ಲ. 10 ವರ್ಷಗಳಲ್ಲಿ ಅರ್ಹರಾಗಿದ್ದು 4.47 ಲಕ್ಷ ಏನಾಗಿದ್ದಾರೆ TET ಅರ್ಹತೆ ಪಡೆದಿದ್ದಾರೆ. ಆದರೆ ನೇಮಕಾತಿ ಆಗಿದ್ದು 10 ವರ್ಷಗಳಲ್ಲಿ ಕೇವಲ 28,000 ಮಾತ್ರ. ಅಂದರೆ ನೋಡಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಅನ್ನೋದು ಕುರಿತು ಕೂಡ ನಾವು ನೋಡ್ತಾ ಹೋಗೋಣ ಅಂತಿಲ್ಲಿ. 61,000 ಇಲ್ಲಿ ಗಮನಿಸಿ 61,525 ಹುದ್ದೆಗಳು ಏನಾಗಿವೆ ಇಲ್ಲಿ ಖಾಲಿ ಇವೆ. ಅದ್ರ ಜೊತೆಗೆ ಗಮನಿಸ್ತಾ ಬನ್ನಿ ಮುಂದುವರೆದು. ರಾಜ್ಯದಲ್ಲಿ 41,905 ಪ್ರಾಥಮಿಕ ಮತ್ತು 4,871 ಪ್ರೌಢಶಾಲೆ ಸೇರಿ ಒಟ್ಟು 46,776 ಶಾಲೆಗಳು ಕಾರ್ಯನಿರ್ವಹಿಸುತ್ತವೆ. ಅದರಲ್ಲಿ ಪ್ರಾಥಮಿಕ ಶಾಲೆಗಳಿಗೆ 1,88,531 ಹುದ್ದೆಗಳು ಮಂಜೂರಾಗಿದ್ದು ಇದರಲ್ಲಿ 1,38,802 ಹುದ್ದೆಗಳು ಏನು ಮಾಡಿದ್ದಾರೆ ಭರ್ತಿ ಮಾಡಿದ್ದಾರೆ. ಆದರೆ ಇದರಲ್ಲಿ ಖಾಲಿ ಇರುವ ನೋಡಿಲಿ 49,729 ಹುದ್ದೆಗಳು ಇನ್ನೂ ಕೂಡ ಭರ್ತಿಯಾಗಿಲ್ಲ. ಇವು ಯಾವುವು ಪ್ರಾಥಮಿಕ ಶಾಲೆಗಳಿಗೆ ಸಂಬಂಧಿಸಿದಂತೆ. ಅದೇ ರೀತಿ ಪ್ರೌಢಶಾಲೆಗಳಿಗೆ 44,406 ಹುದ್ದೆಗಳು ಏನಾಗಿವೆ ಮಂಜೂರಾಗಿವೆ. ಅದರಲ್ಲಿ 32,610 ಮಂದಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಅಲ್ಲಿ. ಇಲ್ಲಿ ಹೈಸ್ಕೂಲ್ ಅಂದರೆ ಎಷ್ಟು ಖಾಲಿ ಇದ್ದೇವೆ ಅಂದ್ರೆ 11,796 ಹುದ್ದೆಗಳು ಇನ್ನೂ ಕೂಡ ಭರ್ತಿಯಾಗಿಲ್ಲ, ಅವು ಕೂಡ ಖಾಲಿ ಇದ್ದೇವೆ. ಹೈಸ್ಕೂಲ್ ಮತ್ತು ಪ್ರೈಮರಿ ಸೇರ್ಕಟ್ಟು ಇಲ್ಲಿ ಏನು ಮಾಡಿದ್ದಾರೆ ಇಲ್ಲಿ ಒಟ್ಟಾರೆ ಕೊಟ್ಟಿದ್ದಾರೆ ನೋಡಿ 61,525 ಹುದ್ದೆಗಳು ಖಾಲಿ ಇವೆ. ಆದರೆ ಸರ್ಕಾರ ಇನ್ನೂ 5,000 ತುಂಬ್ತೀವಿ 10,000 ತುಂಬ್ತೀವಿ ಅಂತ ಇನ್ನೂ ಕುಂಟು ನೆಪ ಹೇಳ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ಇನ್ನೂ ತುಂಬುವ ಪ್ರಯತ್ನ ಮಾಡ್ತಾ ಇಲ್ಲ ಇಲ್ಲಿ. ಒಟ್ಟಾರೆ 61,525 ಹುದ್ದೆಗಳು ಖಾಲಿ ಇವೆ. ನಂತರ ಸಾಧ್ಯವಾಗಲ್ಲ ಅಂದರೆ ಅನೇಕ ಕಾರಣಗಳನ್ನು ಕೂಡ ಹೇಳ್ತಾ ಇದೆ. ಇಲ್ಲಿ ಕಳೆದ ವರ್ಷ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಸೇರಿ ಒಟ್ಟು 43,000 ಅತಿಥಿ ಶಿಕ್ಷಕರನ್ನ ತುಂಬಿಕೊಂಡಿದ್ದಾರೆ. ಅತಿಥಿ ಶಿಕ್ಷಕರನ್ನು ತುಂಬಿಕೊಂಡ್ರೂ ಕೂಡ ಒಟ್ಟಾರೆ ಇನ್ನೂ 19,000 ಹುದ್ದೆಗಳು ಕೂಡ ಖಾಲಿ ಇವೆ. ಅತಿಥಿ ಶಿಕ್ಷಕರ ಅಂತಕ್ಕಂಥದ್ದು ಪರ್ಮನೆಂಟ್ ಸೊಲ್ಯೂಷನ್ ಕೂಡ ಅಲ್ಲ ಅದು. ಇಲ್ಲಿ ಇನ್ನೂ ಕೂಡ ಅದನ್ನು ಹೊರತುಪಡಿಸಿದ್ರು ಕೂಡ 19,000 ಹುದ್ದೆಗಳು ಖಾಲಿವೆ. ಇಲ್ಲಿ ಕಳೆದ 10 ವರ್ಷಗಳಲ್ಲಿ ಶಿಕ್ಷಕರ ನೇಮಕಾತಿ ಯಾವ ರೀತಿ ಆಗಿದೆ ಅದನ್ನು ಕೂಡ ನಾವಿಲ್ಲಿ ಒಂದೊಂದಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಅಂತಿಲ್ಲಿ. 2015ರಲ್ಲಿ 1,929 ಹುದ್ದೆಗಳನ್ನು ಭರ್ತಿ ಮಾಡಿದ್ದಾರೆ. ಇಲ್ಲಿ ಇದು ಗಮನಿಸಿ ನೀವು ಇಲ್ಲಿ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀವಿ ಇಲ್ಲಿ. ಇಲ್ಲಿ 2015ರಲ್ಲಿ 1,929 ಹುದ್ದೆಗಳು. ಅದೇ ರೀತಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ 2015ರಲ್ಲಿ ಏನು ಮಾಡಿದ್ದಾರೆ 5,976. 2018ರಲ್ಲಿ 3,389.
ಸೊ ಅದೇ ರೀತಿ 2020ರಲ್ಲಿ 1994 ಹುದ್ದೆಗಳನ್ನು ಭರ್ತಿ ಮಾಡ್ಯಾರ. ಸೊ ಅದೇ ರೀತಿ ಮೊನ್ನೆ GPT ಏನು ತುಂಬಿದ್ರಲ್ಲ, ಸೊ 2023ರಲ್ಲಿ 13,352 ಹುದ್ದೆಗಳನ್ನು ಏನು ಮಾಡಿದ್ದಾರೆ, ಸೊ ಭರ್ತಿ ಮಾಡಿದ್ದಾರೆ. ಸೊ ಇದು ಕೇವಲ 10 ವರ್ಷಗಳಲ್ಲಿ ಇಷ್ಟೇ ಡಾಟಾ, ಇದು 10 ವರ್ಷಗಳಲ್ಲಿ ತುಂಬಿರುವಂಥದ್ದು ಇದು. ಅದೇ ರೀತಿ ಪ್ರೌಢಶಾಲೆ ಹುದ್ದೆಗಳಲ್ಲಿ 2015 ಅಂದರೆ ನೋಡಿಲ್ಲ, ಸುಮಾರು 10 ವರ್ಷ ಆಯಿತು, ಇನ್ನೂ ಕೂಡ ಪ್ರೌಢಶಾಲೆ ಹುದ್ದೆ ಏನಾಗ್ತಾ ಇಲ್ಲ, ಕಾಲಾಗ್ತಾ ಇಲ್ಲ. 10 ವರ್ಷವಾದರೂ ಕೂಡ 2015ರಲ್ಲಿ 1637 ಹುದ್ದೆಗಳನ್ನು ಮಾತ್ರ ತುಂಬಿದ್ದಾರೆ. ಸೊ ಎಷ್ಟು ಹುದ್ದೆಗಳಲ್ಲಿ ಇಲ್ಲಿ ಖಾಲಿ ಇದೆ, ಎಷ್ಟಿದಾವೆ ಇಲ್ಲಿ, ಸೊ 11,000 ಹುದ್ದೆಗಳು ಖಾಲಿ ಇದಾವೆ. ಸೊ ಅದರಲ್ಲಿ ತುಂಬಿರುವಂಥದ್ದು ಇವರು ನೋಡಿಲ್ಲಿ 1637 ಹುದ್ದೆಗಳು. ಸೊ ಅಂದ್ರೆ ಅದನ್ನು ತುಂಬಿನೂ ಕೂಡ ಇನ್ನೂ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂದ್ರೆ 11,796 ಹುದ್ದೆಗಳು HSTR ಖಾಲಿವೆ. ಸೊ ಇಷ್ಟೆಲ್ಲ ಹುದ್ದೆಗಳು ಕೂಡ HSTR ಹುದ್ದೆಗಳು 11,000 ಖಾಲಿವೆ. ಅದೇ ರೀತಿ 44,000 ಏನಾಗಿದ್ದಾವೆ ಇಲ್ಲಿ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂಗೆ ಹುದ್ದೆಗಳು ಖಾಲಿವೆ. ಇವಿಷ್ಟೆಲ್ಲ ಹುದ್ದೆಗಳು ಖಾಲಿ ಇದ್ದರೂ ಕೂಡ ಇನ್ನೂ ಸರ್ಕಾರ ಭರ್ತಿ ಮಾಡ್ತಾ ಇಲ್ಲ. ಹೀಗಾಗಿ ಯಾರೆಲ್ಲ ಅಧ್ಯಯನ ಮುಂದುವರಿಸ್ತಾ ಇದ್ದಿರಲ್ಲ ಅವರೆಲ್ಲ ಏನು ಮಾಡಿ, ಸೊ ನೆಕ್ಸ್ಟ್ ಜನವರಿ ಫೆಬ್ರವರಿ ನೋಟಿಫಿಕೇಶನ್ ಆಗುವ ಸಾಧ್ಯತೆಯೂ ಕೂಡ ಇರ್ತದೆ. ಒತ್ತಡ ಜಾಸ್ತಿ ಆಗ್ತಾ ಇದೆ ಸರ್ಕಾರದ ಮೇಲೆ. ಬೇರೆ ಬೇರೆ ಕಡೆ ಹೋರಾಟ ಕೂಡ ಆರಂಭ ಮಾಡ್ತಾ ಇದ್ದಾರೆ. ಹೀಗಾಗಿ ಅಧ್ಯಯನವನ್ನು ಕೂಡ ನೀವೇನು ಮಾಡಿ ನಿರಂತರವಾಗಿ ಮುಂದುವರಿಸಿ. ಇವೆಲ್ಲ ಮಾಹಿತಿ ಯಾಕೆ ತಿಳ್ಕೊಬೇಕಂದ್ರೆ, ಸೊ ಕಾಂಪಿಟೇಷನ್ ಏನಿದೆ ಅಂತ ನಿಮ್ಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಇಷ್ಟೆಲ್ಲ ಡೀಟೇಲ್ ಆಗಿ ಮಾಹಿತಿ ಹೇಳಿರುವಂಥದ್ದು. ಸೊ ಒಟ್ಟಾರೆ ಮಾಹಿತಿ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಇಲ್ಲಿ. ಸೊ ಇಲ್ಲಿ ಮುಂದುವರೆದು ನೋಡ್ತಾ ಹೋಗೋಣ. ಇಲ್ಲಿ ಪ್ರತಿ ವರ್ಷ ನೇಮಕಾತಿ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಶಿಕ್ಷಕರಾಗುವವರು ಪದವಿ BEd ಜೊತೆಗೆ TT ಅರ್ಹತೆ ಕೂಡ ಪಡಿತಾ ಬಂದಿದ್ದಾರೆ. ಸೊ ಇಲ್ಲಿ ಸುಮಾರು 11 ವರ್ಷ ಆಯಿತು ಇಲ್ಲಿ TT ನಡೆಸ್ಲಿಕ್ಕೆ. ಎಷ್ಟು ವರ್ಷ ಆಯಿತು? 11 ವರ್ಷ ಆಯಿತು. ಆದರೆ ಈ ಕೇವಲ ಎಷ್ಟು ಸಲ 4 ಸರಿ ಮಾತ್ರ ಏನು ಮಾಡಿದ್ದಾರೆ, ನೇಮಕಾತಿ ಮಾಡಿದ್ದಾರೆ. ಸೊ ಅಂದರೆ ಇನ್ನು ಮುಂದುವರೆದು ಯಾವುದೇ ಕಾರಣಕ್ಕೂ ಮತ್ತೆ ನೇಮಕಾತಿ ಮಾಡೇ ಇಲ್ಲ. ಗಮನಿಸಿ, 2015, 18, 20 ಮತ್ತು 23ರಲ್ಲಿ ಮಾತ್ರ ನೇಮಕಾತಿ ಮಾಡಿದ್ದಾರೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ನೇಮಕಾತಿ ಕೂಡ ಶಿಕ್ಷಕ ಹುದ್ದೆಗೆ ಸಂಬಂಧಪಟ್ಟಂಗೆ ಆಗಿಲ್ಲ. ಸೊ ಮುಂದೆ ಆಗುವ ಸಂಭವ ಇರ್ತದೆ. ಹೀಗಾಗಿ ಯಾರೆಲ್ಲ ಓದ್ತಾ ಇದ್ದಿರಲ್ಲ, ಸೊ ಇನ್ನಷ್ಟು ನೀವೇನು ಮಾಡಿ ಸುದೀರ್ಘವಾಗಿ ಓದ್ತಾ ಬನ್ನಿ. ಸೊ ಯಾರೆಲ್ಲ ಶಿಕ್ಷಕರಾಗಬೇಕು ಅಂದ್ಕೊಂಡಿದ್ರಲ್ಲ, ಹೋಪ್ ಕಳ್ಕೊಬೇಡಿ, ನೋಟಿಫಿಕೇಶನ್ ಆಗುವ ಸಾಧ್ಯತೆ ಇದೆ. ಸೊ ಇದ್ರ ಜೊತೆಗೆ ಕ್ರೈಸ್ಗೆ ಸಂಬಂಧಪಟ್ಟಂಗೆ ಹಾಸ್ಟೆಲ್ ವಾರ್ಡನ್ ಕೂಡ ನೋಟಿಫಿಕೇಶನ್ ಆಗುವ ಸಾಧ್ಯತೆ ಇದೆ. PU ಕಾಲೇಜ್ ಅದ್ರ ಜೊತೆಗೆ ಸೊ ನೀವು ಬೇರೆ ಬೇರೆ ಹುದ್ದೆಗಳು ನೋಟಿಫಿಕೇಶನ್ ಆಗ್ತವೆ. ಹೀಗಾಗಿ ಅಧ್ಯಯನ ಮುಂದುವರಿಸಿ. ಸೊ ಇಲ್ಲಿ ಇನ್ನು ಅನೇಕ ಅಭ್ಯರ್ಥಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ, ಸರ್ TT ಎಲಿಜಿಬಲ್ ಆಲ್ರೆಡಿ ರಿಸಲ್ಟ್ ಬಿಟ್ಟಿದ್ದಾರೆ, ಸೊ ಆದರೆ ಸರ್ಟಿಫಿಕೇಟ್ ಯಾವಾಗ ಬಿಡ್ತಾರಂತ ಕೇಳ್ತಾ ಇದ್ದಾರಲ್ಲ. ಸೊ ಇನ್ನು 1 ವೀಕ್ ಆರ್ 2 ವೀಕಲ್ಲಿ ಏನು ಮಾಡ್ತಾರೆ, ಸರ್ಟಿಫಿಕೇಟ್ ಕೂಡ ಬಿಡ್ತಾ ಬರ್ತಾರೆ. ಸೊ ಅದೇನಾದರೂ ಮಾಹಿತಿ ಸಿಕ್ಕಿದ ತಕ್ಷಣ ನಿಮ್ಗೆ ಏನು ಮಾಡ್ತೀನಿ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಬರ್ತೀವಿ. ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಸೊ ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ.